ಗುರುಗಳೇ ನಮಸ್ಕಾರ. ನಮಸ್ಕಾರ, ಹೇಳಿ. ಗುರುಗಳೇ, ಇಲ್ಲಿ ಬಂದವರೆಲ್ಲ ಇವತ್ತು ಮುಡುಪು ಕಟ್ತಾ ಇದ್ರು. ನಾನು ಕೇಳಿದೆ ಏನ್ ಕಮ್ಮ ಕಟ್ತಾ ಇದ್ರು ಅಂದಾಗ ಆರೋಗ್ಯ ಸಮಸ್ಯೆ ಅಂತ ಅವ್ರು ಹೇಳಿದ್ರು. ಮುಡುಪು ಏನೇನು ಕಾರಣಗಳಿಂದ ಜನಗಳು ಇಲ್ಲಿ ಬಂದು ಅಮ್ಮನ ಸನ್ನಿಧಾನದಲ್ಲಿ ಕಟ್ತಾರೆ? ಈ ದೇವಸ್ಥಾನದ ವಿಶೇಷತೆ, ಕೊಟ್ಕಾರಹಳ್ಳಿ ಕಬ್ಬಾಳಮ್ಮನವರ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ ಮುಡುಪು ಕಟ್ತಾರೆ. ಕೆಲವರು ಇಲ್ಲಿ ವಿಶೇಷ ಏನಂದ್ರೆ ಇಲ್ಲಿ ಬೂತ್ ಕುಂಬಳ ತಡೆ ಇರುತ್ತೆ. ಮತ್ತೆ ಈ ಮುಡುಪು ಕಟ್ಟೋದ್ರಿಂದನೂ ಕೆಲವೊಂದು ಸಮಸ್ಯೆಗಳು ಪರಿಹಾರ ಆಗ್ತವೆ. ಮತ್ತೆ ಕೆಲವೊಂದು ಇನ್ನೊಂದು ಏನಾಗುತ್ತೆ ಅಂದ್ರೆ ಬರೀ ಮುಡುಪು ಕಟ್ಬಿಟ್ರೇನೆ ಎಲ್ಲ ಪರಿಹಾರ ಆಗುತ್ತೆ ಅನ್ನೋದು ತಪ್ಪು. ಕೆಲವೊಂದು ನಾವು ಜ್ಯೋತಿಷ್ಯನ ನೋಡಿ ಅಥವಾ ಹೇಳಿ ಈ ತರ ಸಮಸ್ಯೆಗೆ ಈ ತರ ಇದೆ, ಇದನ್ನ ಕಟ್ಟಿ ಈ ತರ ಮಾಡಿ ಅಂತ ಹೇಳಿದ್ಮೇಲೆ ಅದನ್ನ ಕಟ್ಟಿದ್ರೆ ಕೆಲವ್ರಿಗೆ ಪರಿಹಾರನೂ ಆಗುತ್ತೆ. ಎಷ್ಟು ವಾರಗಳಲ್ಲಿ ಆಗುತ್ತೆ? ಕೆಲವರು ಭಕ್ತರುಗಳು ಕೆಲವರು 1 ವಾರಕ್ಕೆ ಆಗೋತಿದೆ, 2 ವಾರಕ್ಕೂ ಆಗೋತಿದೆ, ಇಲ್ಲ 3 ವಾರಕ್ಕೆ ಬಂದು ಒಳ್ಳೇದಾಗುತ್ತೆ. ಕೆಲವ್ರು ಮಡ್ಲಕ್ಕಿ ಬಂದು ಕೊಡ್ತಾರೆ. ನನ್ಗೆ ಒಳ್ಳೇದಾಯ್ತು, ಅಮ್ಮನವ್ರು ಬಂದು ಕುತ್ಕೊಂಡು ಅಮ್ಮನವ್ರನ್ನ ಕುತ್ಕೊಂಡು ಕೇಳಿದೆ, ಜಪ ಮಾಡಿದೆ, ಆದ್ಮೇಲೆ ಅಮ್ಮನವ್ರು ನನ್ಗೆ ಕನಸು ರೂಪದಲ್ಲಿ ಈ ತರ ಬಂದ್ರು, ಈ ತರ ಒಳ್ಳೇದಾಯ್ತು ನನ್ಗೆ ಅಂತ ಅವರೇ ಹೇಳಿ ಅವರೇ ಒಟ್ಟು 1 ವಾರ ಅಥವಾ 2 ವಾರ, ಇಲ್ಲ ಕೆಲವ್ರು ಒಂದೇ ದಿನಕ್ಕೆ ಒಳ್ಳೇದಾಗೋದು ಇದೆ. ಈ ತರ ಎಲ್ಲ ಒಂದೊಂದು ಅವ್ರವ್ರ ಮನಸ್ಸು ರೀತಿ. ಒಳ್ಳೆತನವಾಗಿತ್ತು ಅಂದ್ರೆ 1 ದಿನಕ್ಕೆ ಖಂಡಿತವಾಗ್ಲೂ ಆಗುತ್ತೆ. ಮನೆ ಏನೇ ಮಾಡ್ಬೇಕಾದ್ರೂ ಶುದ್ಧತೆ ಇರಬೇಕು, ಒಳ್ಳೆ ಮನಸ್ಸು ಇರಬೇಕು. ಅದನ್ನ ಒಳ್ಳೆ ಭಕ್ತಿಯಿಂದ ಕೇಳಿದ್ರೆ ಖಂಡಿತವಾಗ್ಲು ಅಮ್ಮನವ್ರು ಯಾವ ರೂಪದಲ್ಲಿ ಬೇಕಾದ್ರೂ ಹೋಗಿ ಖಂಡಿತವಾಗ್ಲೂ ಒಳ್ಳೇದ್ ಮಾಡ್ತಾರ. ಹೋಗಿ ಧನ್ಯವಾದ.